ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಮ್ಮ ಹೀರೆಕಾಯಿ ಗಿಡವನ್ನು ತೋರಿಸ್ತಾ ಇದ್ದೇನೆ. ಹೀರೆಕಾಯಿ ಗಿಡದಲ್ಲಿ ತುಂಬಾ ಹೂ ಬಿಡ್ತಾ ಇದೆ. ಹಾಗೆಯೇ ಗಂಡು ಹೂ ತುಂಬಾ ಜಾಸ್ತಿ ಇದೆ, ಹೆಣ್ಣು ಹೂ ಬಿಡ್ತಾ ಇದೆ. ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ. ಹಾಗೆಯೇ ನಾನು ಯಾವ ರೀತಿ ಇದಕ್ಕೆ ಪರಾಗಸ್ಪರ್ಶವನ್ನು ಮಾಡ್ತಾ ಇದ್ದೇನೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೇನೆ. ಪಾಲಿನೇಷನ್ ಮಾಡುವಂಥದ್ದು. ಇದಕ್ಕೆ ಪರಾಗಸ್ಪರ್ಶ ಮಾಡದೇನೆ ಅದರಷ್ಟಕ್ಕೆ ಯಾವುದಾದ್ರೂ ಹುಳಗಳು ಅಥವಾ ಜೇನು ಹುಳಗಳು ಬಂದು ಪರಾಗಸ್ಪರ್ಶ ಆಗ್ತದೆ. ನಾವು ಕೂಡ ಮಾಡ್ತಾ ಇದ್ದರೆ ಅದು ಹೆಚ್ಚು ಕಾಯಿಗಳು ಉಳಿಲಿಕ್ಕೆ ಸಹಾಯ ಆಗ್ತದೆ. ನಾನು ಈ ರೀತಿಯಾಗಿ ಮಾಡಿ ತುಂಬ ಕಾಯಿಯನ್ನು ಉಳಿಸ್ಕೊಂಡಿದ್ದೇನೆ. ನೋಡಿ, ಇಲ್ಲೆಲ್ಲ ಕಾಯಿಗಳು ನೋಡಿ, ಇದೆಲ್ಲ ನಾನು ಪಾಲಿನೇಷನ್ ಮಾಡಿ ಉಳಿದಿರುವಂಥ ಕಾಯಿಗಳು ನೋಡಿ. ನಾವು ಇಲ್ಲಿ ಹಳ್ಳಿಯಲ್ಲಿ ನಾವು ದಾರ್ಲೆಕಾಯಿ ಅಂತ ಹೇಳ್ತೇವೆ. ಇದಕ್ಕೆ ದಾರ್ಲೆಕಾಯಿ ಅಂತ ಹೇಳುವಂಥದ್ದು. ಹೀರೆಕಾಯಿ ಇದಕ್ಕೆ ಯಾವ ರೀತಿ ಪಾಲಿನೇಷನ್ ಮಾಡೋದು ಅಂತ ಇವತ್ತು ನಾನು ತೋರಿಸ್ತೇನೆ. ನೋಡಿ, ಇದರಲ್ಲಿ ಇಲ್ಲಿ ಒಂದು ಬಂಬುಚ್ಚಿ ಕಾಣ್ತಾ ಇದೆ. ನಾವು ಬಂಬುಚ್ಚಿಯನ್ನು ಕಂಡ್ರೆ ಅದನ್ನು ಆವಾಗಲೇ ತೆಗಿಬೇಕಾಗ್ತದೆ, ಇಲ್ಲದಿದ್ದರೆ ಗಿಡವನ್ನೆಲ್ಲ ಅದು ಹಾಳು ಮಾಡಿ ಹಾಕ್ತದೆ. ನೋಡಿ, ನನ್ನ ಹೀರೆಕಾಯಿ ಗಿಡಗಳು ನೋಡಿ, ಅದು ಪಾಲಿನೇಷನ್ ಮಾಡೋದು ನೋಡಿ. ಜೇನು ಹುಳಗಳು ಯಾವ ರೀತಿ ಬರ್ತಾ ಇದೆ ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಈ ಗಿಡದಲ್ಲಿ ಇಲ್ಲೆಲ್ಲ ಹಾರ್ತಾ ಇದೆ ನೋಡಿ, ಜೇನು ಹುಳಗಳಿದೆ. ಜೇನು ಹುಳಗಳು ಬಂದು ಅದನ್ನು ಪಾಲಿನೇಷನ್ ಮಾಡ್ತದೆ, ಪರಾಗಸ್ಪರ್ಶ ಮಾಡ್ತದೆ. ಆದರೆ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈಗ ಪುಟ್ಟ ಕಾಯಿಗಳು ಬರ್ತಾ ಇದೆ ಅಷ್ಟೇ. ಇನ್ನು 1 ವಾರಗಳಲ್ಲಿ ಅದೆಲ್ಲ ನೋಡಿ, ಇಲ್ಲೊಂದು ಜೇನು ಹುಳ ನೋಡಿ, ಈ ರೀತಿಯಾಗಿ ಬರ್ತಾನೆ ಇರ್ತದೆ. ಜೇನು ಹುಳಗಳು ಪ್ರತಿಯೊಂದು ಹೂವಿಗೂ ಕೂಡ ಬಂದು ಪರಾಗಸ್ಪರ್ಶವನ್ನು ಮಾಡ್ತದೆ. ಹಾಗೆ ದುಂಬಿಗಳು ಬರ್ತದೆ, ನೊಣಗಳು ಬರ್ತದೆ, ದುಂಬಿಗಳು, ಇರುವೆಗಳು, ಈ ರೀತಿಯಾಗಿ ಎಲ್ಲ ಅದು ಪರಾಗಸ್ಪರ್ಶ ಆಗ್ತಾ ಇರ್ತದೆ. ಇವಾಗ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ. ನೋಡಿ, ಇದೆಲ್ಲ ಗಂಡು ಹೂಗಳು. ಯಾವುದು ಕಾಯಿ ಅದರ ಹಿಂದುಗಡೆ ಕಾಯಿ ಇಲ್ಲ, ಅದೆಲ್ಲ ಕೂಡ ಗಂಡು ಹೂಗಳು. ಇವಾಗ ನಾವು ಒಂದು ಗಂಡು ಹೂವನ್ನು ತಗೊಳ್ಳುವ. ಒಂದು ನೋಡಿ, ಸ್ವಲ್ಪ ದೊಡ್ಡದಾದಂತಹ ಗಂಡು ಹೂ ನೋಡಿ. ಈ ಗಂಡು ಹೂವನ್ನು ತಗೊಂಡು ಇವಾಗ ಇಲ್ಲೊಂದು ಕಾಯಿ ಇದೆ. ಹೂವಿನ ಕೆಳಗಡೆ ಈ ರೀತಿಯಾಗಿ ಕಾಯಿ ಬಂದದ್ದು ಅದು ಹೆಣ್ಣು ಅಂತ ನಮಗೆ ಗೊತ್ತಾಗ್ತದೆ. ಇವಾಗ ಈ ಗಂಡು ಹೂವನ್ನು ನಾನು ತಗೊಂಡಿದ್ದೇನೆ. ಇವಾಗ ಏನು ಮಾಡಬೇಕು ಅಂದರೆ, ಇದರ ಎಸಳುಗಳನ್ನೆಲ್ಲ ನೋಡಿ, ಇದರ ಎಸಳುಗಳನ್ನೆಲ್ಲ ತೆಗೆದು ಇದಕ್ಕೆ ಈ ರೀತಿಯಾಗಿ ಮುಟ್ಟಿಸ್ಬೇಕಾ. ಇದು ಅದರ ಕುಸುಮಗಳೆಲ್ಲ ಇದೆ ನೋಡಿ, ನಡುವಲ್ಲಿ ಇದೆಯಲ್ಲ ಅದು. ಇದರ ಹೂವನ್ನು ಈ ರೀತಿಯಾಗಿ ಮಾಡಿಕೊಳ್ಳುವ. ಒಂದು ನಿಮಿಷ ನೋಡಿ, ಈ ರೀತಿಯಾಗಿ ಗಂಡು ಹೂವನ್ನು ಸಂಪೂರ್ಣ ಅದರ ಎಸಳುಗಳನ್ನು ಈ ರೀತಿಯಾಗಿ ಮಾಡಿ ಹಿಡ್ಕೊಳ್ಳಿ. ಈ ರೀತಿಯಾಗಿ ಮಾಡಿ ಹಿಡ್ಕೊಂಡು ಇದರಲ್ಲಿ ಇವಾಗ ನಿಮಗೆ ಇದು ಹೆಣ್ಣು ಹೂ ಗೊತ್ತಾಯ್ತಲ್ಲ, ಇದಕ್ಕೆ ಈ ರೀತಿಯಾಗಿ ಅದರ ಕುಸುಮವನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಕುಸುಮವನ್ನು ಮುಟ್ಟಿಸಿದರೆ ಸಾಕಾಗ್ತದೆ. ಇದು ನಂತರ ಕಾಯಿ ಹಿಡ್ಕೊಳ್ತದೆ. ಇದಾದ ನಂತರ ನಾನು ನಿಮಗೆ ಕೆಲವು ಮಾಡಿದ್ದನ್ನು ತೋರಿಸ್ತೇನೆ ನೋಡಿ. ಇದೆಲ್ಲ ಕಾಯಿ ನಾನು ಮೊನ್ನೆ 2-3 ದಿವಸದ ಮೊದಲೇ ಮಾಡಿರುವಂತಹ ಕಾಯಿ. ಕೆಲವೊಂದು ಸೆಟ್ ಆಗೋದಿಲ್ಲ ನೋಡಿ. ಇಲ್ಲಿ ನಾನೊಂದು ಮಾಡಿರುವಂಥ ಕಾಯಿ ಇಲ್ಲಿ ಕಾಣ್ತಾ ಇಲ್ಲ, ಸ್ವಲ್ಪ ಚಪ್ಪರದಲ್ಲೆಲ್ಲ ಅಡ್ಡ ಬರ್ತಾ ಇದೆ ನೋಡಿ, ಕತ್ತಲೆ ಬರ್ತಾ ಇದೆ. ಅದು ಸೆಟ್ ಆಗದಿದ್ದರೆ ಕಾಯಿ ಏನಾಗಿರ್ತದೆ ಅಂದರೆ ಸ್ವಲ್ಪ ಬಣ್ಣ ಬದಲಾವಣೆ ಆಗ್ತದೆ ನೋಡಿ. ಈ ಕಾಯಿಗಳೆಲ್ಲ ಪಾಲಿನೇಷನ್ ಮಾಡಿ ಆಗಿರುವಂಥದ್ದು. ನೊಣಗಳು ಎಲ್ಲ ಬರ್ತಾ ಇರ್ತದೆ, ಪಾಲಿನೇಷನ್ ಆಗ್ತದೆ. ಆದರೆ ಎಲ್ಲ ಕಾಯಿಗಳು ಆಗೋದಿಲ್ಲ. ಇದೊಂದು ಚೆನ್ನಾಗಾಗಿದೆ ನೋಡಿ, ದೊಡ್ಡದ ಬರ್ತಾ ಇದೆ. ಇನ್ನು ಕೊಯ್ಲಿಕ್ಕೆ ಆರಂಭ ಆಗಬೇಕಷ್ಟೇ. ಅದು ಕಾಣ್ತಾ ಇದೆಯಲ್ಲ, ಸ್ವಲ್ಪ ದೊಡ್ಡ ಬಂತು. ತುಂಬ ದೊಡ್ಡ ಉದ್ದದ ಜಾತಿ ಅಲ್ಲ ಹೀರೆಕಾಯಿ, ಸ್ವಲ್ಪ ಚಿಕ್ಕ ಗಾತ್ರದ್ದು, ಆದರೂ ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡಿ, ಬರ್ತಾ ಉಂಟು. ಇನ್ನೊಂದು ಸ್ವಲ್ಪ 1 ವಾರ ಕಾಲ ಹೋದರೆ ನಮಗೆ ಇದು ಕೊಯ್ಲಿಗೆ ಸಿಗ್ತದೆ. ಆಮೇಲೆ ಇದರ ಆರೈಕೆ ಯಾವ ರೀತಿ ಮಾಡಬೇಕು ಅಂದರೆ, ಇವಾಗಲೇ ಈ ಗಿಡ ಏನಾಯಿತು ಅಂದರೆ ಸ್ವಲ್ಪ ಈ ರೀತಿಯಾದ ರೋಗ ಬಂತು ನೋಡಿ.
ಹಳದಿ ಬಣ್ಣದ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುವಂಥ ಒಂದು ರೋಗ ಬರ್ತಾ ಇತ್ತು ಅದಕ್ಕೆ ಏನು ಮಾಡಿದೆ ನಾನು, ಯಾವ ರೀತಿ ಪರಿಹಾರವನ್ನು ಕಂಡುಕೊಂಡೆ ಅಂದರೆ, ಮಜ್ಜಿಗೆ ನೀರಿದೆಯಲ್ಲ, ನಮ್ಮ ಮಜ್ಜಿಗೆ ನೀರು ತುಂಬ ಗಿಡಗಳಿಗೆ ಅದು ರೋಗ ನಿರೋಧಕ ಔಷಧಿಯಾಗಿ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡಿದ್ದೇನೆ ಅಂದರೆ, ವಾರಕ್ಕೆ ಒಮ್ಮೆ ಮಜ್ಜಿಗೆ ನೀರನ್ನು ಹಾಕಿದ್ದೇನೆ ಗಿಡಗಳಿಗೆಲ್ಲ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು, ದಪ್ಪ ಮಜ್ಜಿಗೆಯನ್ನು ಹಾಕ್ಕೊಳ್ಬೇಡಿ, ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಮಜ್ಜಿಗೆ ನೀರನ್ನು ಈ ರೀತಿ ಗಿಡದ ಬುಡಗಳಿಗೆ ಹಾಕುವಂಥದ್ದು. ಆ ರೀತಿಯಾಗಿ ಹಾಕಿ ಸ್ವಲ್ಪ ಅರಿಶಿನ ಬಣ್ಣ ಆಗುವಂಥ ಎಲೆಗಳೆಲ್ಲ ಪಚ್ಚೆ ಬಣ್ಣಕ್ಕೆ ತಿರುಗ್ತಾ ಇದೆ. ಇನ್ನು ಇದರ ಆರೈಕೆ ಅಂದರೆ, ನಾನು ಸಗಣಿ ನೀರನ್ನು ಹಾಕ್ತಾ ಇದ್ದೇನೆ. ಸಗಣಿ ನೀರನ್ನು 15 ದಿವಸಕ್ಕೊಮ್ಮೆ ಹಾಕ್ತೇನೆ. ಹಾಗೆಯೇ ಸಗಣಿಯ ಜೊತೆಗೆ ಸ್ವಲ್ಪ ಬೂದಿಯನ್ನು ಕೂಡ ಹಾಕುವಂಥದ್ದು. ಯಾಕೆ ನಾವಿಲ್ಲಿ ಬೂದಿಯನ್ನು ಹಾಕ್ತೇವೆ ಅಥವಾ ಬೂದಿ ನೀರನ್ನು ಹಾಕ್ತೇವೆ ಅಂದರೆ, ಕಾಯಿಗಳು ಬಿಡಲಿಕ್ಕೆ ಸಹಾಯ ಆಗ್ತದೆ. ಕಾಯಿಗಳು ಬಿಡಲಿಕ್ಕೆ ಸಹಾಯ ಆಗುವಂತೆ ಇದು ಬೂದಿಯಲ್ಲಿ ಆ ಒಂದು ಕಾಯಿಗಳು ಬಿಡುವಂಥ ಒಂದು ಅಂಶ ಇದಕ್ಕೆ ಸಿಗ್ತದೆ. ಹಾಗೆ ಇದು ನನ್ನ ಅನುಭವ. ನಾನು ತರಕಾರಿಯನ್ನು ಬೆಳೆಸುವಾಗ ಈ ರೀತಿಯಾಗಿ ಸ್ವಲ್ಪ ಮಾಡ್ತಾಯಿದ್ದೆ. ಅಂದರೆ ಗಿಡ ಚಿಕ್ಕದಿರುವಾಗ ನಾವು ಬೂದಿ ನೀರನ್ನು ಹಾಕಬಾರ್ದು. ಗಿಡ ಸ್ವಲ್ಪ ದೊಡ್ಡದಾಗಬೇಕು, ಬೆಳಿಬೇಕು, ಹಾಗೆ ಗಂಡು ಹೂಗಳೆಲ್ಲ ಬರಲಿಕ್ಕೆ ಆರಂಭ ಆಗ್ತಾ ಇದೆ ಅಂತಾದರೆ ನಾವು ಅದಕ್ಕೆ ಬೂದಿ ನೀರನ್ನು ಹಾಕಲಿಕ್ಕೆ ಆರಂಭ ಮಾಡಬೇಕು. ಆವಾಗ ಹೆಣ್ಣು ಹೂಗಳು ಕೂಡ ಬರ್ತದೆ. ನೋಡಿ, ಇದರಲ್ಲಿ ತುಂಬ ಗಂಡು ಹೂಗಳಿದೆ, ಆದರೆ ಹೆಣ್ಣು ಹೂಗಳೇ ಸ್ವಲ್ಪ ಕಡಿಮೆ ಇರುವಂಥದ್ದು, ಅಂದರೆ ತುಂಬ ಕಡಿಮೆ. ಹೆಣ್ಣು ಹೂ ಇರುವಂಥದ್ದು ಕಡಿಮೆ, ಗಂಡು ಹೂವೇ ಹೆಚ್ಚಾಗಿರುವಂಥದ್ದು. ನೋಡಿ, ಇಲ್ಲಿ ಒಂದು 10-15 ಗಂಡು ಹೂಗಳೇ ಕಾಣ್ತದೆ. 1 2 3 ಈ ರೀತಿ ಲೆಕ್ಕ ಹಾಕಿ ಹೆಣ್ಣು ಹೂಗಳು ಸಿಗುವಂಥದ್ದೇ ಹೊರತು ಹೆಚ್ಚಿನವು ಕೂಡ ಗಂಡು ಹೂಗಳೇ ಆಗುವಂಥದ್ದು. ಆಮೇಲೆ ಇದಕ್ಕೆ ನಾವು ಈ ರೀತಿಯಾಗಿ ಮಣ್ಣನ್ನು ರಾಶಿ ಮಾಡಿ ನೆಲದಲ್ಲಿ ಗಿಡವನ್ನು ನೆಟ್ಟಿರುವಂಥದ್ದು. ಗಿಡವನ್ನು ಬೇರೆ ಸಪ್ರೇಟ್ ಗಿಡವನ್ನು ಚಿಕ್ಕದು ಗಿಡ ಮಾಡಿಕೊಂಡು ನಂತರ ಗಿಡವನ್ನು ಇಲ್ಲಿ ನಾಟಿ ಮಾಡಿರುವಂಥದ್ದು. ಈ ರೀತಿಯಾಗಿ ನಾವು ಪಾಲಿನೇಷನ್ ಮಾಡಿದರೆ, ಅಂದರೆ ಪರಾಗಸ್ಪರ್ಶವನ್ನು ಮಾಡಿದರೆ ಬೇಗನೆ ಕಾಯಿ ನಿಂತ್ಕೊಳ್ತದೆ. ಜೇನು ಹುಳಗಳಿದ್ದರೆ, ನಮ್ಮಲ್ಲಿ ಜೇನು ಪೆಟ್ಟಿಗೆ ಇದೆ, ಹಾಗೆ ಜೇನು ಹುಳಗಳು ಬರ್ತಾನೆ ಇರ್ತದೆ. ನೋಡಿ, ಜೇನು ಹುಳಗಳು ಬರ್ತದೆ ಸಂಜೆ ಹೊತ್ತಲ್ಲಿ ಮತ್ತು ಬೆಳಗಿನ ಹೊತ್ತಲ್ಲಿ ಕೂಡ ಜೇನು ಹುಳಗಳು ಬರ್ತದೆ. ಅದ ಕಾರಣ ತುಂಬ ಪಾಲಿನೇಷನ್ ಮಾಡುವಂಥ ಅವಶ್ಯಕತೆ ಈ ಸಲ ಬರಲಿಲ್ಲ. ಆದರೂ ಕೂಡ ಕೆಲವೊಂದಕ್ಕೆ ನಾವು ಸಂಜೆ ಹೊತ್ತಲ್ಲಿ ಬಂದಾಗ ನೋಡಿದಾಗ ಕೆಲವೊಂದಕ್ಕೆ ಈ ರೀತಿಯಾಗಿ ಪರಾಗಸ್ಪರ್ಶವನ್ನು ಮಾಡಿದರೆ ಹೆಚ್ಚಿನ ಕಾಯಿಗಳು ಉಳಿತದೆ ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ಇನ್ನು ಇದಕ್ಕೆ ಹೆಚ್ಚೇನು ಇದಕ್ಕೆ ಆರೈಕೆಯನ್ನು ಬೇಡ, ಆದರೆ ಕೆಲವೊಮ್ಮೆ ರೋಗ ಬಂದಾಗ ಮಾತ್ರ ಒಂದು ಸ್ವಲ್ಪ ಅದಕ್ಕನ್ನು ಆರೈಕೆ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಇನ್ನು ಮಳೆಗಾಲದಲ್ಲಿ ನೋಡಿದರೆ ನೀರು ಅದಕ್ಕೆ ಸಿಗ್ತಾನೆ ಇರ್ತದೆ ಮಳೆ ಬರ್ತಾ ಇರುವಾಗ. ಬೇಸಿಗೆಯಲ್ಲಾದರೆ ಸರಾಗ ನಾವು ನೀರನ್ನು ಹಾಕ್ತಾನೆ ಇರಬೇಕು, ಇಲ್ಲಾಂದರೆ ಗಿಡ ಬೇಗನೆ ಬಾಡಿ ಹೋಗ್ತದೆ. ಇವೆಲ್ಲ ನೋಡಿದರೆ ನಮಗೆ ಹೀರೆಕಾಯಿಯನ್ನು ಬೆಳೆಸಲಿಕ್ಕೆ ಸುಲಭ ಅಂತ ಅನ್ನಿಸ್ತದೆ. ತುಂಬ ಕಷ್ಟವೇನಿಲ್ಲ, ಪರಾಗಸ್ಪರ್ಶವನ್ನು ಮಾಡ್ಬೋದು. ಜೇನುಹುಳಗಳೆಲ್ಲ ಬರ್ತಾ ಇದ್ದರೆ ಬೇಡ. ಧನ್ಯವಾದಗಳು ಸ್ನೇಹಿತರೆ.